ಇರೋ ಬರೋ ರೆಕಾರ್ಡ್ ಎಲ್ಲ ಮಾಡಿದ್ರು. ಅಂದ್ರೆ ಬಂದಿದ್ದೇ ನಾವು ರೆಕಾರ್ಡ್ ಮಾಡಕ್ ಈ ಸಲ ಏನ್ ಸರ್ 280 ಎಲ್ಲ ಹೊಡೆಯೋದಿನ ಆಟ. ನಿಜವಾಗ್ಲೂ ದಾಖಲೆನೇ ಅದು. 280 ರನ್ ಎಲ್ಲ ಹೊಡೆದಿರೋ ಟೀಮು ಫೈನಲ್ ಬಂದು 113 ರನ್ಗೆ ಮ್ಯಾಚ್ ಮುಗಿಸ್ಬಿಡ್ತಾರೆ ಅಂತಂದ್ರೆ ಸಾಕು ನಮ್ಗೆ ಅಂತ. ಲಾಸ್ಟ್ ಸೀಸನ್ ನಂಬರ್ 10 ಸ್ಪಾಟ್ ಅಲ್ಲಿ ಇದ್ದಂತ ಟೀಮು ಈ ವರ್ಷ ರನ್ನರ್ಸ್ ಆಗಿದ್ದಾರೆ ಅಂದ್ರೆ ಕ್ರೆಡಿಟ್ ಕೊಡ್ಬೇಕಲ್ವಾ. ಬಟ್ ಬೇರೆ ಇವಾಗ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯನ್ ಪ್ಲೇಯರ್ಸು PSL ಆಡ್ತಾರೆ, ಇಲ್ಲೂ ಆಡ್ತಾರೆ, ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಲ್ಲ ಏನ್ ಸರ್ ಅದು ಬಿಗ್ ಬ್ಯಾಶ್ ಅಲ್ಲೂ ಆಡ್ತಾರೆ. ಸೊ ಯಾಕೆ ಇಂಡಿಯಾದಲ್ಲಿ ಅದು ಆ ಥರದ್ದೊಂದು ಪಾಲಿಸಿ ಅಥವಾ ಒಂದು ರೂಲ್ ಮಾಡ್ಕೊಂಡಿದ್ದಾರೆ ಸರ್? ಎರಡನೇದು, ಇಂಡಿಯನ್ ಸೀಸನ್ ಎಸ್ಪೆಷಲಿ ಇಂಡಿಯನ್ ಸೂಪರ್ ಸ್ಟಾರ್ಗಳಿಗೆ ಬ್ರೇಕ್ ಬೇಕು. ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ, ರೆಸ್ಟು ಕೂಡ ಅಷ್ಟೇ ಇಂಪಾರ್ಟೆಂಟ್. ನಿಮ್ದು ಒಂದು ಪ್ಲೇಯಿಂಗ್ 11 RCB ಟೀಮ್ಗೆ ಆಯ್ಕೆ ಮಾಡೋದಾದ್ರೆ ನೆಕ್ಸ್ಟ್ ಮೆಗಾ ಆಕ್ಷನ್ ಅಲ್ಲಿ ನಿಮ್ಮ 11 ಜನರ ಟೀಮ್ ಹೇಳಿ ಸರ್, ಫುಲ್ ಟೀಮ್ ಬೇಡ, 11 ಜನ ನೀವು ಪ್ಲೇಯಿಂಗ್ 11 ಯಾರ್ಯಾರನ್ನ ಆಡಿಸ್ತೀರಾ? ನಾವು ಹುಟ್ಟು ಬೆಳೆದಿದ್ದೆಲ್ಲ ಅಣ್ಣವರ ಪಿಕ್ಚರ್ ನೋಡ್ಕೊಂಡು, ಅಣ್ಣವ್ರ ಹಾಡು ಕೇಳ್ಕೊಂಡು, ಸೊ ಪ್ರತಿಯೊಂದು ಸನ್ನಿವೇಶಕ್ಕೂ ಅವ್ರ ಹಾಡುಗಳೇ ಜ್ಞಾಪಕ ಬರ್ತೀವಿ. ಬಟ್ ಈ ಟಾಪಲ್ಲಿ ಆಗಿದ್ದು ಡಿಸಾಸ್ಟರ್ ಟೀಮ್ ಅಂತ ನನಗೆ ಅನ್ಸಿದ್ದು SRH ಸರ್. ಅಂದ್ರೆ ಇಡೀ ಸೀಸನ್ ಉದ್ದಕ್ಕೂ ಇರೋ ಬರೋ ರೆಕಾರ್ಡ್ ಎಲ್ಲ ಮಾಡಿದ್ರು. ಅಂದ್ರೆ ಬಂದಿದ್ದೇ ನಾವು ರೆಕಾರ್ಡ್ ಮಾಡಕ್ ಈ ಸಲ ಏನ್ ಸರ್ 280 ಎಲ್ಲ ಹೊಡೆಯೋದಿನ ಆಟ. ನಿಜವಾಗ್ಲೂ ದಾಖಲೆನೇ ಅದು. 280 ರನ್ ಎಲ್ಲ ಹೊಡೆದಿರೋ ಟೀಮು ಫೈನಲ್ ಬಂದು 113 ರನ್ಗೆ ಮ್ಯಾಚ್ ಮುಗಿಸ್ಬಿಡ್ತಾರೆ ಅಂತಂದ್ರೆ ಸಾಕು ನಮ್ಗೆ ಅಂತ. ವಾಟ್ ಎಕ್ಸಾಕ್ಟ್ಲಿ ಏನಾಯ್ತು SRHಗೆ? ಬೇರೆ SRH ಟಾಸ್ನ ಗೆದ್ರು. ನೀವು ಗಮನಿಸಿದ್ರೆ 2 ಸತಿನೂ KKR ವಿರುದ್ಧ, ಅದು ಕ್ವಾಲಿಫೈಯರ್ 1 ಇರಲಿ ಫೈನಲ್ಸ್ ಇರಲಿ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಅವ್ರ ಲಕ್ಗೋ ಬ್ಯಾಡ್ ಲಕ್ಗೋ ಲಯ ಕಂಡ್ಕೊಳ್ದೇ ಇರೋ ಅಂತ ಸ್ಟಾಕ್ ಬರ್ತಾರೆ. ಫಸ್ಟ್ ಓವರೇ ಬ್ರೇಕ್ ಥ್ರೂಗಳು. ಆಮೇಲೆ ನಿಜ ಹೇಳಬೇಕು ಅಂದರೆ ಸರ್, ಟಾಪ್ ಕ್ವಾಲಿಟಿ ಬೌಲಿಂಗ್. ಅಂದರೆ ಟೆಸ್ಟ್ ಮ್ಯಾಚಲ್ಲಿ ಡಿಸ್ಮಿಸಲ್ಗಳಾಗುತ್ತಲ್ಲ, ಆ ಥರ ಡಿಸ್ಮಿಸಲ್ ನೋಡಿದ್ದು ಸರ್. ಡಿಫೆಂಡ್ ಮಾಡಕ್ಕೆ ಹೋಗಿ ಔಟ್ ಆಗಿ ಸರ್, ಹೊಡಿಯೋಕೆ ಹೋಗಿ ಔಟ್ ಆದ್ರು ಅಂದರೆ ನಾವು ಬ್ಯಾಟ್ಸ್ಮನ್ನ ಬ್ಲೇಮ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಡಿಫೆನ್ಸ್ ಆಡೋಕೆ ಹೋಗ್ತಾ ಇದ್ದಾರೆ, ಮುಟ್ಟಕ್ಕಾಗ್ತಾ ಇಲ್ಲ ಬಾಲ್ನ, ಆ ಥರ ಒಂದು ಬೌಲಿಂಗ್ ಮಾಡಿರೋದಲ್ವಾ ಸ್ಟಾಕ್. ವೈಭವ್ ಅವರ ಯಾವ ಥರ ಔಟ್ ಮಾಡಿದ್ರು ಹೆಡ್ನ. ಅಂದರೆ ಒಂದು ಹಂತಕ್ಕೆ ನಾವು ಕ್ರೆಡಿಟ್ ಕೊಡಬೇಕು, ಕ್ವಾಲಿಟಿ ಬೌಲಿಂಗ್ ಇತ್ತು. ಎಕ್ಸಾಕ್ಟ್ಲಿ. ಪಿಚ್ಚು ಬೌಲಿಂಗ್ ಅನುಕೂಲ ಮಾಡಿಕೊಡ್ತಾ ಅಂದರೆ ಖಂಡಿತ ಇಲ್ಲ. ಕ್ವಾಲಿಟಿ ಆಫ್ ಬೌಲಿಂಗ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಅನ್ಫಾರ್ಚುನೇಟ್ಲಿ SRH ಅವತ್ತಿನ ದಿವಸ ಆ ಬೌಲಿಂಗ್ ಅಟ್ಯಾಕ್ನ ಎದುರಿಸಬೇಕಾಗಿತ್ತು. ಅದನ್ನದು ಬಿಟ್ಟರೆ SRH ಥರೋಲಿ ಎಂಟರ್ಟೈನ್ ಮಾಡಿದ್ರು. ಲಾಸ್ಟ್ ಸೀಸನ್ನು ನಂಬರ್ 10 ಸ್ಪಾಟಲ್ಲಿ ಇದ್ದಂಥ ಟೀಮು ಈ ವರ್ಷ ರನ್ನರ್ಸ್ ಆಗಿದ್ದಾರೆ ಅಂದರೆ ಕ್ರೆಡಿಟ್ ಕೊಡಬೇಕಲ್ಲ. ಅಂದರೆ ಆ ಥರ ಒಂದು ಟೀಮ್ನ ಸೆಟ್ ಮಾಡಿದ್ದಾರೆ. ಅವ್ರಿಗೂ ಯಂಗ್ಸ್ಟರ್ಗಳು ಸುಮಾರು ಜನ ಪರ್ಫಾರ್ಮ್ ಮಾಡಿದ್ದು. ನಿತೀಶ್ ಕುಮಾರ್ ರೆಡ್ಡಿ ಯಾವ ಥರ ಆಡಿದ್ರು, ತ್ರಿಪಾಠಿ ಪ್ಲೇ ಆಫ್ ಟೈಮಲ್ಲಿ ಚೆನ್ನಾಗಿ ಆಡಿದ್ದು, ಅಭಿಷೇಕ್ ಶರ್ಮಾ ಸಖತ್ತಾಗಿ ಆಡಿದ್ರು. ಆಮೇಲೆ ಶಹಬಾಜ್ ಅಹ್ಮದ್ RCB ಟ್ರೇಡ್ ಮಾಡಿದಂಥ ಪ್ಲೇಯರ್, ಅವರು ಪ್ಲೇ ಆಫ್ಸಲ್ಲಿ ಮ್ಯಾಚ್ನೇ ಗೆಲ್ಸ್ಕೊಡ್ತಾರೆ RR ವಿರುದ್ಧ. ಹಾಗಾಗಿ ಇಂಡಿಯನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಸ್ಪೆಷಲಿ ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದು ಟ್ರಾವಿಸ್ ಹೆಡ್, ಕ್ಲಾಸನ್ ಸಖತ್ತಾಗಿ ಅಲ್ಲ, ಇಡೀ ಸೀಸನ್ ಧ್ವಂಸನೇ ಮಾಡಿದ್ರು. ಅವ್ರಿಗೆ ಕೈ ಕೊಟ್ಟಿದ್ದು ಒಂದು ಹಂತಕ್ಕೆ ಐಡನ್ ಮಾಕ್ರಮ್. ಗ್ಲೆನ್ ಫಿಲಿಪ್ಸ್ ಕಡೆ ಒಲವು ತೋರಿಸ್ಲೇ ಇಲ್ಲ. ಅವ್ರು ಪ್ಲೇ ಆಫ್ಸ್ ಬರ್ತಾ ಇದ್ದಂಗೆ ಇವರು ಗ್ಲೆನ್ ಫಿಲಿಪ್ಸ್ನ ಆಡಿಸಿದ್ರೆ ಕಥೆನೇ ಬೇರೆ ಇರೋದು ಅಂತ ನಂಗೆ ಅನಿಸ್ತಾ ಇದೆಯಪ್ಪ. ಸರಿ, ಈ IPL ಬಿಟ್ಟು ಬೇರೆ ತರಹದ ಟೂರ್ನಮೆಂಟ್ಗಳಲ್ಲಿ ಇಂಡಿಯನ್ ಪ್ಲೇಯರ್ಸ್ ಆಡಂಗಿಲ್ಲ. ಹೌದು. ಬಟ್ ಬೇರೆ ಇವಾಗ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯನ್ ಪ್ಲೇಯರ್ಸು PSL ಆಡ್ತಾರೆ, ಇಲ್ಲೂ ಆಡ್ತಾರೆ, ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಲ್ಲ ಏನ್ ಸರ್ ಅದು ಬಿಗ್ ಬ್ಯಾಶ್ ಅಲ್ಲೂ ಆಡ್ತಾರೆ. ಸೊ ಯಾಕೆ ಇಂಡಿಯಾದಲ್ಲಿ ಅದು ಆ ಥರದ್ದೊಂದು ಪಾಲಿಸಿ ಅಥವಾ ಒಂದು ರೂಲ್ ಮಾಡ್ಕೊಂಡಿದ್ದಾರೆ ಸರ್? ಕಾರಣ ಏನು ಅಂತ ಹೇಳಿದ್ರೆ, ನಮ್ಮದೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಲಾಂಗೆಸ್ಟ್ ಸೀಸನ್ ಇರುತ್ತೆ. ಈಗ ನೋಡಿ, ನಂದು ಡೊಮೆಸ್ಟಿಕ್ ಸೀಸನ್ ರಂಜಿ ಟ್ರೋಫಿ, ವಿಜಯ್ ಹಜಾರೆ ಮತ್ತು ಸೈಯದ್ ಮುಷ್ತಾಕ್ ಅಲಿ. ಯಾರು ಇಂಡಿಯನ್ ಟೀಮಲ್ಲಿ ಇಲ್ಲ ಅವ್ರು ಇಲ್ಲ ಆಡಬೇಕು. ಆವಾಗಲೇ ನನ್ನ ಡೊಮೆಸ್ಟಿಕ್ ಕ್ರಿಕೆಟು ಇಂಪ್ರೂವ್ ಆಗೋದು, ಡೆವಲಪ್ ಆಗೋದು. ಇವಾಗ ಏನು ಗೊತ್ತಾ, ನಾನು ಆ್ಯಸ್ ಎ ಸ್ಟಾರ್ಟರ್ ನನ್ನ ಗೇಮ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಿಗಿನರ್ಸ್ ಜೊತೆ ಆಡ್ತಾ ಇದ್ರೆ ನಂದು ಅಲ್ಲೇ ಇರುತ್ತೆ. ನಾನು ನೆಕ್ಸ್ಟ್ ಲೆವೆಲ್, ನನಗಿಂತ ಸೀನಿಯರ್ಸ್, ನನಗಿಂತ ಬೆಟರ್ ಪ್ಲೇಯರ್ಸ್ ಜೊತೆ ನಾನು ಗುದ್ದಾಡಿದಾಗ ನನ್ನ ಆಟನೂ ಇಂಪ್ರೂವ್ ಆಗುತ್ತೆ. ಸೊ ನನ್ನ ಡೊಮೆಸ್ಟಿಕ್ ಕ್ರಿಕೆಟು ಹಾಳಾಗಬಾರ್ದು ಒಂದು. ಎರಡನೇದು, ಇಂಡಿಯನ್ ಸೀಸನ್ ಎಸ್ಪೆಷಲಿ ಇಂಡಿಯನ್ ಸೂಪರ್ ಸ್ಟಾರ್ಗಳಿಗೆ ಬ್ರೇಕ್ ಬೇಕು. ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ, ರೆಸ್ಟು ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನನ್ನ ಪ್ರಮುಖ ಬೌಲರ್, ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂದರೆ ಜಸ್ಪ್ರೀತ್ ಬುಮ್ರಾ. ಜಗತ್ತಲ್ಲಿ ಯಾವುದೇ ಲೀಗಲ್ಲಿ ಈ ವ್ಯಕ್ತಿಗೆ ಹೈಯೆಸ್ಟ್ ಪರ್ಸ್ ಕೊಟ್ಟು ಕರ್ಸ್ಕೋತಾರೆ ಯಾವುದೇ ಟೀಮ್, ಆ ಥರ ಒಬ್ಬ ಬೌಲರ್. ಬಟ್ ಅವರೆಲ್ಲ ಕಡೆ ಆಡ್ಕೊಂಡು ವೇರ್ಔಟ್ ಆಗೋದ್ರು, ಇಂಡಿಯಾಗೆ ಅವೈಲೇಬಲ್ ಇಲ್ಲ ಅಂದರೆ, ಗುರು ನಾನು ನರ್ಚರ್ ಮಾಡಿ, ನಾನು ಇನ್ವೆಸ್ಟ್ ಮಾಡಿ, ಈ ವ್ಯಕ್ತಿ ನನಗೆ ಅವೈಲೇಬಲ್ ಇಲ್ಲ ಅಂದರೆ ಇದು ಎಷ್ಟು ಸರಿ ಅಂತ ಯೋಚನೆ ಮಾಡಿ BCCI ಈ ಒಂದು ಕಾಲ್ನ ತೊಗೊಂಡಿರು. ಸೊ ಹಂಗಾಗಿ ಅವ್ರು ಎಲ್ಲೂ ಆಡೋಕ್ಕಾಗಲ್ಲ ಸದ್ಯಕ್ಕೆ. ಆ್ಯಕ್ಟಿವ್ ಪ್ಲೇಯರ್ಸ್ ಅಂತೂ ಎಲ್ಲೂ ಆಡೋಕ್ಕಾಗಲ್ಲ. ಸೊ ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನ್ ಪ್ಲೇಯರ್ಸು ಬಂದು ಇಲ್ಲಿ ಆಡೋಕ್ಕಾಗಲ್ಲ. ಅದು ನಾಟ್ ಫಾರ್ ಕ್ರಿಕೆಟಿಂಗ್ ರೀಸನ್, ಬಿಡಿ, ಅದು ಪೊಲಿಟಿಕಲ್ ರೀಸನ್ಸ್ಗೋಸ್ಕರ. ಅದರ್ವೈಸ್ IPL ಶುರುವಾದಾಗ ನಾವು ನೋಡಿದೀವಲ್ಲ, ಪಾಕಿಸ್ತಾನಿಗಳು ಬಂದು ಆಡಿದ್ದು. ತನ್ವೀರ್ ಸೋಯಿಲ್ ಲೆಫ್ಟ್ ಆರ್ಮ್ ಸೀಮರ್ ಬಂದು ಶೇನ್ ವಾರ್ನ್ ಟೀಮಲ್ಲಿ ಆಡಿ ಚಾಂಪಿಯನ್ಸ್ ಆಗೋದಕ್ಕೆ ಅನುಕೂಲ ಮಾಡ್ಕೊಟ್ರಲ್ಲ. RR ಟೀಮ್
ನಿಮ್ದು ಒಂದು ಪ್ಲೇಯಿಂಗ್ 11 RCB ಟೀಮ್ಗೆ ಆಯ್ಕೆ ಮಾಡೋದಾದ್ರೆ ನೆಕ್ಸ್ಟ್ ಮೆಗಾ ಆಕ್ಷನಲ್ಲಿ ನಿಮ್ಮ 11 ಜನರ ಟೀಮ್ ಹೇಳಿ ಸರ್, ಫುಲ್ ಟೀಮ್ ಬೇಡ, 11 ಜನ ನೀವು ಪ್ಲೇಯಿಂಗ್ 11 ಯಾರ್ಯಾರನ್ನ ಆಡಿಸ್ತೀರಾ? ಬಲೆ ಕಷ್ಟ ಇದೆ, ಬಟ್ ಸಿಗ್ಬೇಕಲ್ಲ ನಮಗೆ. ಅಲ್ಲ ಸುಮ್ಮನೆ ಅಂದ್ರೆ ನಾನು ಹೇಳ್ತಾ ಇರೋದು ಪರ್ಸ್ ಲೆಕ್ಕ ಹಾಕೋದು ಬೇಡ, ಎಷ್ಟು ಯಾರಿಗೆ ಎಷ್ಟು ಅದು ಎಂತ ಡ್ರೀಮ್ ಟೀಮ್ ಅಂತ ಆಗೋಗುತ್ತೆ. ಯಾಕಂದ್ರೆ ಅದು ಸ್ವಲ್ಪ ಪ್ರಾಕ್ಟಿಕಲ್ ಆಗ ಎಲ್ಲ ಬೆಸ್ಟೇ ಬೇಕು ಅಂತ ಮಾತಾಡ್ತಾರಲ್ಲ. ಹೌದು. ಈಗ ನನ್ ಕೇಳಿದ್ರೆ, ಈಗ ಯಾವ ತರ ಇನಿಷಿಯಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಟ್ಟಾಗ ಜಸ್ಪ್ರೀತ್ ಬುಮ್ರಾ ಅವರು ಒಂದು ಬ್ರೋಕನ್ ಹಾರ್ಟ್ ಒಂದು ಹಾಕಿದ್ರು ಕರೆಕ್ಟ್ ಸೋಷಿಯಲ್ ಮೀಡಿಯಲ್ಲಿ. ಎಕ್ಸಾಕ್ಟ್ಲಿ. ಸೊ ಜಸ್ಪ್ರೀತ್ ಬುಮ್ರಾ ಬಂದ್ರೆ ನನ್ನ ಟೀಮ್ಗೆ ಅಂದ್ರೆ ಸ್ಟ್ರೈಟ್ ಅವೇ ಇಮ್ಯಾಜಿನೇಷನ್ ಬರುತ್ತೆ. ಜಸ್ಪ್ರೀತ್ ಬುಮ್ರಾ ಸಿರಾಜ್ ಓಪನ್ ಮಾಡಿದ್ರೆ ಬೌಲಿಂಗು ಹಿಂಗಿರುತ್ತೆ RCBಗೆ ಅಂತ ಒಂದು ಸಡನ್ ಆಗಿ ಯೋಚನೆ ಬರುತ್ತೆ. ಆಮೇಲೆ ಸ್ಪಿನ್ ಮತ್ತೊಮ್ಮೆ ನಾನು ಚಹಲ್ನ ವಾಪಸ್ ಕರ್ಕೊಂಬರಕ್ಕೆ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ ಸರ್. ಸಖತ್ ಮಿಸ್ ಮಾಡ್ತಾ ಇದೀವಿ ನಾವು ಅವ್ರನ್ನ ಅಂತ ಅನ್ಸುತ್ತೆ. ಅಂದ್ರೆ ಮಿಡ್ಲ್ ಓವರ್ಸ್ ಅಲ್ಲಿ ವಿಕೆಟ್ ಟೇಕಿಂಗು, ಯಾವುದೇ ಕಂಡೀಷನ್ಸ್ ಅವ್ರಿಗೆ ಅಪ್ಲೈ ಬಿಟ್ರು ಸರ್, ಅದೊಂದು ಪಜಲ್ ಆಗೇ ಉಳ್ಕೊಂಡಿದೆ. ಅವ್ರು ಯಾವಾಗ ಬರ್ತಾರೆ ಆಕ್ಷನ್ ಅಲ್ಲಿ ಗೊತ್ತಿಲ್ಲ, ಅವ್ರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದೇ ತರ ಇರುವಂತ ಅಸರಂಗ ಮೇಲೆ ಇನ್ವೆಸ್ಟ್ ಮಾಡಿ ಅವ್ರು ಬಂದಾಗ ಅವ್ರನ್ನ ತಗೊಳಕ್ ಅದು ಒಂದು ಟ್ಯಾಕ್ಟಿಕಲ್ ಮಿಸ್ಟೇಕ್ ಆಯ್ತು ಅಂತಾನೆ ಹೇಳ್ಬೇಕು. ಅದನ್ನ ಅವರು ಒಂದು ಹಂತ ಒಪ್ಕೊಂಡಿದ್ದಾರೆ. ಸೊ ಇಂಥ ಪ್ಲೇಯರ್ಗಳು ಬಂದರೆ ನಮ್ಮ ಟೀಮ್ ಸಖತ್ತಾಗಿ ಕಾಣುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಈಗ ವಿಲ್ ಜಾಕ್ಸ್ ನಂಗೆ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ವಿಲ್ ಜಾಕ್ಸ್ ಮೇಲೆ ಫಾರಿನ್ ಪ್ಲೇಯರ್ಸ್ ಅಲ್ಲಿ ವಿಲ್ ಜಾಕ್ಸ್ ಇರ್ತಾರೆ. ಆಮೇಲೆ ಫ್ಯಾಫ್ ಡು ಪ್ಲೆಸಿನ ನಾನು ಆಕ್ಷನ್ ಅಲ್ಲಿ ಮತ್ತೊಮ್ಮೆ ಬೈ ಮಾಡಕ್ಕೆ ಇಷ್ಟ. ಕ್ಯಾಪ್ಟನ್ ಅವರೇನಾ? ಕ್ಯಾಪ್ಟನ್ಸಿ ಬೇರೆ ಕಡೆ ನೋಡಿದ್ರು ಕೂಡ ಇವಾಗ ಏನಕ್ಕೆ ಫ್ಯಾಫ್ ತಗೊಳಕ್ ಇಷ್ಟಪಡ್ತೀನಿ ಗೊತ್ತಾ, ಅವ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡದೇ ಇರೋದ್ರಿಂದ ಅವ್ರ ಅವೈಲಬಿಲಿಟಿ ಥ್ರೂ ಔಟ್ ದ ಟೂರ್ನಮೆಂಟ್ ಇದ್ದಾರೆ. ಆಮೇಲೆ ಫ್ಯಾಫ್ ಡು ಪ್ಲೆಸಿ ಇವಾಗಲೂ ಫಿಟ್ ಆಗಿದ್ದಾರೆ. ಇವರು ಫೀಲ್ಡಿಂಗ್ ಅಲ್ಲಿ ನಂಗೆ ಲಯಬಿಲಿಟಿ ಅಂತ ಅನಿಸ್ತಾನೆ ಇಲ್ಲ. ಆಮೇಲೆ ಆಸ್ ಎ ಓಪನರ್ ಅವ್ರು ಟಚಲ್ಲಿ ಬಂದು ಅಂದರೆ ಯಾವ ಅಟ್ಯಾಕ್ನ ಬೇಕಾದ್ರೆ ಧ್ವಂಸ ಮಾಡೋವಂಥ ಒಬ್ಬ ಪ್ಲೇಯರ್. ಸೊ ಈ ಥರ ಯೋಚನೆ ಮಾಡ್ತೀನಿ ಸರ್. ಕ್ರಿಕೆಟ್ನ ಹೊರತಾಗಿ, ಕ್ರಿಕೆಟ್ ಮಾತಾಡೋದು ಬೇಡ, ಕ್ರಿಕೆಟ್ ಸಾಕು, ಸುಮಾರು ಮಾತಾಡಿದ್ವಿ. ನಿಮ್ಮ ಆಸಕ್ತಿಗಳೇನು ಸರ್? ವಾಟ್ ಇಸ್ ಯುವರ್ ಇಂಟ್ರೆಸ್ಟು? ನೀವೇನು ಮಾಡ್ತೀವಿ? ನಿಮ್ಮ ಹಾಬೀಸ್ ಏನು? ಹಾಬೀಸ್ ಬೇಸಿಕಲಿ ಟ್ರೈನಿಂಗ್ ಮಾಡ್ತೀವಿ ಅನ್ನೋದು ಬಿಟ್ಟರೆ ನನಗೆ ಇವಾಗ್ಲೂ ಅಥ್ಲೆಟ್ಸ್ ನೋಡೋಕ್ಕೆ ಇಷ್ಟ. 100 ಮೀಟರ್ಸ್ ರೇಸ್ ನೋಡೋಕ್ಕೆ ಇಷ್ಟ. ಇವತ್ತಿಗೂ ಟೆನ್ನಿಸ್ ಫಾಲೋ ಮಾಡ್ತೀನಿ ನಾನು. ಆಮೇಲೆ ಮೂವಿಗಳ ಒಂಥರ ಹುಚ್ಚು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಅಣ್ಣವರ ಪಿಕ್ಚರ್ ನೋಡಿಕೊಂಡು, ಅಣ್ಣವ್ರ ಹಾಡು ಕೇಳ್ಕೊಂಡು. ಸೊ ಪ್ರತಿಯೊಂದು ಸನ್ನಿವೇಶಕ್ಕೂ ಅವ್ರ ಹಾಡುಗಳೇ ಜ್ಞಾಪಕ ಬರುತ್ತೆ ನಮ್ಗೆ ಇವತ್ತಿಗೂ. ನೀವು ಸಖತ್ತಾಗಿ ಹಾಡು ಹೇಳ್ತಿರಲ್ಲ ಸರ್? ಪರವಾಗಿಲ್ಲ, ಬಾತ್ರೂಮ್ ಸಿಂಗರ್ ಅಂತ ಹೇಳ್ತಾರಲ್ಲ ಆ ಥರ ನಾವು ಕೂಡ. ಯಾವ್ಯಾವ ಫಿಲ್ಮ್ಸ್ ಎಲ್ಲ ನೋಡಿದಿರ ಸರ್? ಅಂದರೆ ಅಣ್ಣ ಅವ್ರ ಕಾಲದಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ? ನೋಡದೇ ಇರೋ ಪಿಕ್ಚರೇ ಇಲ್ಲ ರೀ, ಎಲ್ಲ ಪಿಕ್ಚರ್ ನೋಡ್ಬಿಡ್ತೀವಿ. ಆ ಥರ ಮಿಸ್ ಯಾವ್ದು ಯು ನೇಮ್ ಇಟ್ ಎಲ್ಲ. ಏನು ದೇವತಾ ಮನುಷ್ಯ ಇರ್ಬೋದು, ನೀವು ಗಂಧದ ಗುಡಿ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ನೋಡ್ಬಿಡ್ತೀವಿ ನಾವು. ಹೌದು ಸರ್. ಮತ್ತೆ ಇವಾಗ ಯಾರು ಸರ್ ನಿಮ್ಮ ಫೇವ್ರೇಟ್ ಹೀರೋ? ಆ ಥರ ಯಾರೂ ಇಲ್ಲ ರೀ, ಆನೆಸ್ಟಾಗಿ ಹೇಳ್ಬೇಕು ಅಂದರೆ. ಇವ್ರ ಪಿಕ್ಚರ್ ನೋಡಲೇಬೇಕು, ಮಿಸ್ ಮಾಡೋಕ್ಕ. ಬಟ್ ನಂಗೆ ಜಗ್ಗೇಶ್ ಭಾಳ ಇಷ್ಟ. ಹೌದಾ? ಹೌದು, ಅವರ ಎಕ್ಸ್ಪ್ರೆಷನ್ಗಳು, ಅವರ ಡೈಲಾಗ್ ಡೆಲಿವರಿ ಭಲೇ ಇಷ್ಟ ನನಗೆ. ಜಗ್ಗೇಶ್ನ ಅಭಿಮಾನಿ ನಾನು.